ಪಾಸ್ಕ ಕಾಲದ 3ನೆಯ ಭಾನುವಾರ. ಮೊದಲನೆಯ ವಾಚನ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಪ್ರೇಷಿತರನ್ನು ಕರೆತಂದು ನ್ಯಾಯಸಭೆಯ ಮುಂದೆ ನಿಲ್ಲಿಸಲಾಯಿತು. ಪ್ರಧಾನ ಯಾಜಕನು ಅವರನ್ನು ಉದ್ದೇಶಿಸಿ, ಆ ವ್ಯಕ್ತಿಯ ಹೆಸರಿನಲ್ಲಿ ಉಪದೇಶ ಮಾಡಕೂಡದು ಎಂದು ನಿಮಗೆ ಕಟ್ಟಪ್ಪಣೆ ಮಾಡಿದೆವು. ಆದರೂ ನೀವು ಮಾಡಿರುವುದೇನು? ನಿಮ್ಮ ಬೋಧನೆ ಜೆರುಸಲೇಮ್ ಆದ್ಯಂತ ಹಬ್ಬಿ ಹರಡಿದೆ. ಅಷ್ಟು ಮಾತ್ರವಲ್ಲ, ಆ ವ್ಯಕ್ತಿಯ ಕೊಲೆಗೆ ನಮ್ಮನ್ನೇ ಹೊಣೆಗಾರರನ್ನಾಗಿ ಮಾಡಬೇಕೆಂದಿರುವಿರಿ ಎಂದು ಆಪಾದಿಸಿದನು. ಅದಕ್ಕೆ ಪ್ರತ್ಯುತ್ತರವಾಗಿ ಪೇತ್ರ ಮತ್ತು ಉಳಿದ ಪ್ರೇಷಿತರು, ನಾವು ವಿಧೇಯರಾಗಬೇಕಾದದ್ದು ದೇವರಿಗೆ, ಮಾನವರಿಗಲ್ಲ. ನೀವು ಶಿಲುಬೆಗೇರಿಸಿ ಕೊಂದು ಹಾಕಿದ ಯೇಸುವನ್ನು ನಮ್ಮ ಪಿತೃಗಳ ದೇವರು ಜೀವಕ್ಕೆಬ್ಬಿಸಿದ್ದಾರೆ. ದೇವರು ಅವರನ್ನು ತಮ್ಮ ಬಲಪಾರ್ಶ್ವಕ್ಕೆ ಏರಿಸಿ ಮುಂದಾಳನ್ನಾಗಿಯೂ ಲೋಕೋದ್ಧಾರಕನನ್ನಾಗಿಯೂ ನೇಮಿಸಿದ್ದಾರೆ. ಇಸ್ರಾಯೇಲಿನ ಜನರು ಪಶ್ಚಾತ್ತಾಪಪಟ್ಟು ದೇವರಿಗೆ ಅಭಿಮುಖರಾಗಿ ಪಾಪ ಕ್ಷಮೆಯನ್ನು ಪಡೆಯಲು ಇವರ ಮುಖಾಂತರ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈ ಘಟನೆಗಳಿಗೆ ನಾವು ಸಾಕ್ಷಿಗಳು. ನಾವು ಮಾತ್ರವಲ್ಲ, ದೈವೇಚ್ಛೆಯಂತೆ ನಡೆಯುವವರಿಗೆ ದೇವರು ದಯಪಾಲಿಸುವ ಪವಿತ್ರಾತ್ಮ ಅವರು ಕೂಡ ಸಾಕ್ಷಿಯಾಗಿದ್ದಾರೆ ಎಂದರು. ಪ್ರೇಷಿತರನ್ನು ಒಳಗೆ ಕರೆದು ಚಾವಟಿಯಿಂದ ಹೊಡೆದು, ಇನ್ನು ಮೇಲೆ ಯೇಸುವಿನ ಹೆಸರಿನಲ್ಲಿ ಬೋಧಿಸಬಾರದೆಂದು ಕಟ್ಟಪ್ಪಣೆ ಮಾಡಿ ಅವರನ್ನು ಬಿಟ್ಟು ಬಿಟ್ಟರು. ಯೇಸುವಿನ ನಾಮಕ್ಕೋಸ್ಕರ ಅಪಮಾನವನ್ನು ಅನುಭವಿಸುವ ಅರ್ಹತೆಯನ್ನು ಪಡೆದವೆಂದು ಪ್ರೇಷಿತರು ಸಂತೋಷಭರಿತರಾಗಿ ನ್ಯಾಯಸಭೆಯಿಂದ ಹೊರಬಂದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಿನಗೆನ್ನ ವಂದನೆ ಪ್ರಭುವೇ, ನನ್ನನ್ನು ಉದ್ಧರಿಸಿಯೇ. ನಿನಗೆನ್ನ ವಂದನೆ ಪ್ರಭುವೇ, ನನ್ನನ್ನು ಉದ್ಧರಿಸಿಯೇ. ನಿನಗೆನ್ನ ವಂದನೆ ಪ್ರಭುವೇ, ನನ್ನನ್ನು ಉದ್ಧರಿಸಿಯೇ. ಶತ್ರುಗಳಿನ್ನ ಕುರಿತು ಹಿಗ್ಗದಂತೆ ಮಾಡಿದೆ. ಪಾತಾಳದಿಂದೆನ್ನ ಪ್ರಾಣವನ್ನು ಮೇಲೆತ್ತಿದೆ. ಎನ್ನ ಬದುಕಿಸಿದೆ ದೇವ ಸಮಾಧಿ ಸೇರಗೊಡದೆ. ಭಕ್ತರೇ ಸಂಕೀರ್ತಿಸಿರಿ ಪ್ರಭುವನು, ಮಾಡಿರಿ ಆತನ ನಾಮಸ್ಮರಣೆಯನು. ಆತನ ಕೋಪ ಕ್ಷಣ ಮಾತ್ರ, ഇരുಳು ಬರಲು ಇರಬಹುದು ಅಳಲು. ನಲಿವುಲಿವುದು ಹಗಲು ಹರಿಯಲು. ಎರಡನೆಯ ವಾಚನ. ಪ್ರಕಟಣಾ ಗ್ರಂಥದಿಂದ ವಾಚನ. ಅನಂತರ ಸಿಂಹಾಸನದ 4 ಜೀವಿಗಳ ಹಾಗೂ ಸಭಾ ಪ್ರಮುಖರ ಸುತ್ತಲೂ ನಿಂತಿದ್ದ ಬಹುಮಂದಿ ದೇವದೂತರ ಸ್ವರವನ್ನು ಕೇಳಿಸಿಕೊಂಡೆ. ಅವರ ಸಂಖ್ಯೆ ಲಕ್ಷೋಪಲಕ್ಷವಾಗಿಯೂ
ಕೋಟ್ಯಾನುಕೋಟಿಯಾಗಿಯೂ ಇತ್ತು. ಅವರೆಲ್ಲರೂ ಉಚ್ಚ ಕಂಠದಿಂದ ವಧಿತ ಕುರಿಮರಿಯಾದಾತನು ಶಕ್ತಿಯನ್ನು, ಸಿರಿತನವನ್ನು, ಗೌರವವನ್ನು, ಘನಮಾನವನ್ನು, ಸ್ತುತಿಯನ್ನು, ಸುಜ್ಞಾನವನ್ನು ಹೊಂದಲು ಯೋಗ್ಯನು ಎಂದು ಹಾಡಿದರು. ಇದಲ್ಲದೆ ಸ್ವರ್ಗ, ಭೂಮಿ, ಪಾತಾಳಗಳಲ್ಲೂ ಸಮುದ್ರದಲ್ಲೂ ಇರುವ ಸಮಸ್ತ ಸೃಷ್ಟಿಗಳು ಹೀಗೆ ಹಾಡುವುದನ್ನು ಕೇಳಿಸಿಕೊಂಡೆ. ಸಿಂಹಾಸನದಲ್ಲಿ ಕುಳಿತವನಿಗೆ, ಯಜ್ಞ ಕುರಿಮರಿಯಾದಾತನಿಗೆ ಸಲ್ಲಲಿ ಯುಗ ಯುಗಾಂತರಕ್ಕೆ ಘನಮಾನ, ಗೌರವ, ಪರಾಕ್ರಮ ಮತ್ತು ಮಹಿಮೆ. ಇದಕ್ಕುತ್ತರವಾಗಿ ಆ 4 ಜೀವಿಗಳು ಆಮೇನ್ ಎಂದು ಹೇಳಿದವು. ಸಭಾ ಪ್ರಮುಖರು ಸಾಷ್ಟಾಂಗವೆರಗಿ ನಮಸ್ಕಾರ ಮಾಡಿ ಆರಾಧಿಸಿದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ಅಲೆಲೂಯ, ಅಲೆಲೂಯ. ದಾರಿಯಲ್ಲಿ ಇವರು ನಮ್ಮ ಸಂಗಡ ಮಾತನಾಡುತ್ತಾ ಪವಿತ್ರ ಗ್ರಂಥದ ಅರ್ಥವನ್ನು ನಮಗೆ ವಿವರಿಸುತ್ತಾ ಇದ್ದಾಗ ನಮ್ಮ ಹೃದಯ ಕುತೂಹಲದಿಂದ ಕುದಿಯುತ್ತಾ ಇತ್ತಲ್ಲವೇ? ಅಲೆಲೂಯ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಮತ್ತೊಮ್ಮೆ ತಿಬೇರಿಯ ಸರೋವರದ ಬಳಿ ಕಾಣಿಸಿಕೊಂಡರು. ಅದು ಹೀಗೆ ನಡೆಯಿತು. ಸಿಮೋನ ಪೇತ್ರನು, ದಿದುಮನೆಂಬ ತೋಮನು, ಗಲಿಲೆಯದ ಕಾನಾ ಊರಿನ ನತಾನಿಯೇಲನು, ಜೆಬೆದಾಯನ ಪುತ್ರರು ಮತ್ತು ಯೇಸುವಿನ ಇನ್ನಿಬ್ಬರು ಶಿಷ್ಯರು ಒಟ್ಟಿಗೆ ಸೇರಿದ್ದರು. ಆಗ ಸಿಮೋನ್ ಪೇತ್ರನು, ನಾನು ಮೀನು ಹಿಡಿಯಲು ಹೋಗುತ್ತೇನೆ ಎಂದನು. ಮಿಕ್ಕವರು, ನಾವು ನಿನ್ನೊಡನೆ ಬರುತ್ತೇವೆ ಎಂದರು. ಅವರೆಲ್ಲರೂ ಹೊರಟು ದೋಣಿಯನ್ನು ಹತ್ತಿದರು. ಆ ರಾತ್ರಿಯೆಲ್ಲ ಅವರಿಗೆ ಒಂದು ಮೀನೂ ಸಿಗಲಿಲ್ಲ. ಬೆಳಗಾಗುವಷ್ಟರಲ್ಲಿ ಯೇಸು ತೀರದಲ್ಲಿ ನಿಂತಿದ್ದರು. ಆದರೆ ಅವರು ಯೇಸು ಎಂದು ಶಿಷ್ಯರಿಗೆ ಹೊಳೆಯಲಿಲ್ಲ. ಯೇಸು ಅವರಿಗೆ, ಮಕ್ಕಳೇ, ಊಟಕ್ಕೆ ಏನಾದರೂ ಸಿಕ್ಕಿತೆ ಎಂದು ಕೇಳಿದರು. ಏನೂ ಇಲ್ಲ ಎಂದರು. ಅವರು, ದೋಣಿಯ ಬಲಗಡೆ ಬಲೆ ಬೀಸಿರಿ, ಮೀನುಗಳು ಸಿಗುತ್ತವೆ ಎಂದು ಯೇಸು ಹೇಳಲು ಅವರು ಹಾಗೆಯೇ ಮಾಡಿದರು. ಆಗ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿದವು. ಬಲೆಯನ್ನು ಎಳೆಯಲು ಆಗದೆ ಹೋಯಿತು. ಆಗ ಯೇಸುವಿನ ಆಪ್ತ ಶಿಷ್ಯನು ಪೇತ್ರನಿಗೆ, ಅವರೇ ಪ್ರಭು ಎಂದನು. ಪ್ರಭುವೆಂದು ಕೇಳಿದ್ದೇ ತಡ ಬರೀ ಮೈಯಲ್ಲಿದ್ದ ಪೇತ್ರನು ಬಟ್ಟೆಯನ್ನು ಹಾಕಿಕೊಂಡು ನೀರಿಗೆ ಧುಮುಕಿದನು. ಮಿಕ್ಕ ಶಿಷ್ಯರು ಮೀನು ತುಂಬಿದ ಬಲೆಯನ್ನು ಎಳೆಯುತ್ತಾ ಸುಮಾರು 300 ಅಡಿ ದೂರದಲ್ಲಿದ್ದ ದಡಕ್ಕೆ ದೋಣಿಯಲ್ಲೇ ಬಂದರು. ಅವರು ದಡವನ್ನು ಸೇರಿದಾಗ ಅಲ್ಲಿ ಹಿದ್ದಲಿನ ಬೆಂಕಿ ಮಾಡಲಾಗಿತ್ತು. ಕೆಂಡದ ಮೇಲೆ ಮೀನುಗಳಿದ್ದವು, ರೊಟ್ಟಿಯೂ ಅಲ್ಲಿತ್ತು. ಯೇಸು ಅವರಿಗೆ, ನೀವು ಈಗ ತಾನೇ ಹಿಡಿದ ಮೀನುಗಳಲ್ಲಿ ಕೆಲವನ್ನು ತನ್ನಿ ಎಂದು ಹೇಳಿದರು. ಸಿಮೋನ್ ಪೇತ್ರನು ದೋಣಿಯನ್ನು ಹತ್ತಿ ಬಲೆಯನ್ನು ದಡಕ್ಕೆ ಎಳೆದು ತಂದನು. ಬಲೆಯ ತುಂಬ ದೊಡ್ಡ ಮೀನುಗಳು, ಒಟ್ಟಿಗೆ 153 ಇದ್ದವು. ಅಷ್ಟು ಮೀನುಗಳಿದ್ದರೂ ಬಲೆಯು ಹರಿದಿರಲಿಲ್ಲ. ಯೇಸು ಅವರಿಗೆ, ಬಂದು ಊಟ ಮಾಡಿ ಎಂದು ಅವರನ್ನು ಕರೆದರು. ಅವರು ಪ್ರಭುವೆಂದು ಅರಿತಿದ್ದ ಕಾರಣ ಶಿಷ್ಯರಲ್ಲಿ ಒಬ್ಬನಿಗಾದರೂ ನೀವು ಯಾರು ಎಂದು ಕೇಳುವಷ್ಟು ಧೈರ್ಯ ಇರಲಿಲ್ಲ. ಯೇಸು ಹತ್ತಿರಕ್ಕೆ ಬಂದು ರೊಟ್ಟಿಯನ್ನು ತೆಗೆದುಕೊಂಡು ಅವರಿಗೆ ಕೊಟ್ಟರು. ಯೇಸು ಸತ್ತು ಜೀವಂತರಾಗಿ ಎದ್ದ ಬಳಿಕ ತಮ್ಮ ಶಿಷ್ಯರಿಗೆ ಕಾಣಿಸಿಕೊಂಡಿದ್ದು ಇದು 3ನೆಯ ಸಾರಿ. ಅವರೆಲ್ಲರ ಊಟವಾದ ಮೇಲೆ ಯೇಸು ಸಿಮೋನ್ ಪೇತ್ರನನ್ನು ನೋಡಿ, ಯೋಹಾನನ ಮಗನಾದ ಸಿಮೋನನೇ, ಇವರಿಗಿಂತಲೂ ಹೆಚ್ಚಾಗಿ ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಿದರು. ಅದಕ್ಕೆ ಪೇತ್ರನು, ಹೌದು ಪ್ರಭು, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆಂದು ನೀವೇ ಬಲ್ಲಿರಿ ಎಂದನು. ಯೇಸು ಅವನಿಗೆ, ನನ್ನ ಕುರಿಮರಿಗಳನ್ನು ಮೇಯಿಸು ಎಂದರು. ಯೇಸು 2ನೆಯ ಬಾರಿ, ಯೋಹಾನನ ಮಗನಾದ ಸಿಮೋನನೇ, ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಲು, ಹೌದು ಪ್ರಭು, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆಂದು ನೀವೇ ಬಲ್ಲಿರಿ ಎಂದು ಮರುನುಡಿದನು.
ಯೇಸು ಅವನಿಗೆ, ನನ್ನ ಕುರಿಗಳನ್ನು ಕಾಯಿ ಎಂದರು. ಮೂರನೆಯ ಬಾರಿಯೂ ಯೇಸು, ಯೋಹಾನನ ಮಗನಾದ ಸಿಮೋನನೇ, ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಿದರು. ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಯೇಸು ಮೂರನೇ ಬಾರಿ ಕೇಳಿದ್ದನ್ನು ಕಂಡು ಪೇತ್ರನು ನೊಂದುಕೊಂಡನು. ಪ್ರಭು, ನಿಮಗೆ ಎಲ್ಲವೂ ತಿಳಿದೇ ಇದೆ. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ನಿಮಗೆ ತಿಳಿದಿದೆ ಎಂದು ಹೇಳಿದನು. ಅದಕ್ಕೆ ಯೇಸು, ನನ್ನ ಕುರಿಗಳನ್ನು ಮೇಯಿಸು. ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ, ಕೇಳು. ತಾರುಣ್ಯದಲ್ಲಿ ನೀನು ನಡುಕಟ್ಟಿಕೊಂಡು ಇಷ್ಟ ಬಂದ ಕಡೆ ನಡೆದೆ. ವೃದ್ಧಾಪ್ಯದಲ್ಲಾದರೂ ನೀನು ಕೈ ಚಾಚುವೆ. ಬೇರೊಬ್ಬನು ನಿನ್ನ ನಡುಕಟ್ಟಿ ನಿನಗಿಷ್ಟವಿಲ್ಲದ ಕಡೆ ನಿನ್ನನ್ನು ನಡೆಸಿಕೊಂಡು ಹೋಗುವನು ಎಂದು ನುಡಿದರು. ಪೇತ್ರನು ಎಂಥ ಸಾವಿನಿಂದ ದೇವರ ಮಹಿಮೆಯನ್ನು ಬೆಳಗಿಸಲಿದ್ದಾನೆಂದು ಸೂಚಿಸಿ ಹಾಗೆ ಹೇಳಿದರು. ಇದಾದ ಮೇಲೆ ಯೇಸು ಪೇತ್ರನಿಗೆ, ನೀನು ನನ್ನನ್ನು ಹಿಂಬಾಲಿಸಿ ಬಾ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರೈಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಸಂತ ಜೋಸೆಫರೇ, ನಮ್ಮ ಪಾಲಕರೇ, ನಮಗಾಗಿ ಪ್ರಾರ್ಥಿಸಿರಿ. ನಿಮ್ಮ ಪುತ್ರನ ಪರಮ ಸನ್ನಿಧಿಯು ನಮ್ಮನ್ನು ಹರಸಿರಿ, ನಿರಂತರ ಕಾಪಾಡಿರಿ. ನಮೋ ನಮೋ ಸಂತರೇ, ನಮೋ ನಮೋ ಪಾಲರೇ, ನಮೋ ನಮೋ ಸಂತರೇ, ನಮೋ ನಮೋ ಪಾಲರೇ. ಎಮ್ಮನು ಪೋಷಿಸಿ ಎಮ್ಮನು ರಕ್ಷಿಸಿ ನೀತಿಯ ಮಾರ್ಗದಿ ನಡೆಸಿರಿ. ವಿಶ್ವಾಸದಿ ನಾವು ದೇವರ ವಾಕ್ಯದಿ ಜೀವಿಸ ಕಲಿಸಿರಿ. ಸಂತ ಜೋಸೆಫರೇ, ನಮ್ಮ ಪಾಲಕರೇ, ನಮಗಾಗಿ ಪ್ರಾರ್ಥಿಸಿರಿ. ನಮ್ಮ ಪುತ್ರನ ಪರಮ ಸನ್ನಿಧಿಯು ನಮ್ಮನ್ನು ಹರಸಿರಿ, ನಿರಂತರ ಕಾಪಾಡಿರಿ. ನಮೋ ನಮೋ ಸಂತರೇ, ನಮೋ ನಮೋ ಪಾಲರೇ, ನಮೋ ನಮೋ ಸಂತರೇ, ನಮೋ ನಮೋ ಪಾಲರೇ. ದೈವ ಚಿತ್ತಕ್ಕೆ ತಲೆಬಾಗಿ ಜೀವನ ನಡೆಸಿದಿರಿ. ಮಡದಿ ಮರಿಯಳ ಪುತ್ರ ಯೇಸುವ ಪೋಷಣೆ ಮಾಡಿದಿರಿ. ದೈವ ಚಿತ್ತಕ್ಕೆ ತಲೆಬಾಗಿ ಜೀವನ ನಡೆಸಿದಿರಿ. ಮಡದಿ ಮರಿಯಳ ಪುತ್ರ ಯೇಸುವ ಪೋಷಣೆ ಮಾಡಿದಿರಿ. ಆ ಪೋಷಣೆ ನಮಗೂ ನೀಡಿ ಹರಸೆಮ್ಮವು ಸಂತರೇ, ನಿಮ್ಮ ಆದರ್ಶವನ್ನು ಪಾಲಿಸಲು ನೆರವಾಗಿರಿ ಸಂತರೇ, ನೆರವಾಗಿರಿ ಸಂತರೇ. ನಮೋ ನಮೋ ಸಂತರೇ, ನಮೋ ನಮೋ ಪಾಲರೇ, ನಮೋ ನಮೋ ಸಂತರೇ, ನಮೋ ನಮೋ ಪಾಲರೇ. ದಾವಿದ ವಂಶದ ಕೀರ್ತಿಯನು
ಜಗಕ್ಕೆಲ್ಲ ಹರಡುತ್ತಲೀ ನಿಮ್ಮಯ ಸುಖವನ್ನೇ ತ್ಯಾಗವ ಮಾಡಿ ಜೀವನ ನಡೆಸುತ್ತಲೀ ದಾವಿದ ವಂಶದ ಕೀರ್ತಿಯನು ಜಗಕ್ಕೆಲ್ಲ ಹರಡುತ್ತಲೀ ನಿಮ್ಮಯ ಸುಖವನ್ನೇ ತ್ಯಾಗವ ಮಾಡಿ ಜೀವನ ನಡೆಸುತ್ತಲೀ ಆ ಪವಿತ್ರ ಕುಟುಂಬವ ಕಟ್ಟಿದಿರಿ ಪುನೀತವೋ ಸಂತರೇ ನಿಮ್ಮ ಆದರ್ಶವನ್ನು ಪಾಲಿಸಲು ನೇರವಾಗಿರಿ ಸಂತರೇ ನೇರವಾಗಿರಿ ಸಂತರೇ ಸಂತ ಜೋಸೆಫರೇ ನಮ್ಮ ಪಾಲಕರೇ ನಮಗಾಗಿ ಪ್ರಾರ್ಥಿಸಿರಿ ನಿಮ್ಮ ಪುತ್ರನ ಪರಮ ಸನ್ನಿಧಿಯು ನಮ್ಮನು ಹರಸಿರಿ ನಿರಂತರ ಕಾಪಾಡಿರಿ ನಮೋ ನಮೋ ಸಂತರೇ ನಮೋ ನಮೋ ಪಾಲರೇ ನಮೋ ನಮೋ ಸಂತರೇ ನಮೋ ನಮೋ ಪಾಲರೇ ಎಮ್ಮನು ಪೋಷಿಸಿ ಎಮ್ಮನು ರಕ್ಷಿಸಿ ನೀತಿಯ ಮಾರ್ಗದಿ ನಡೆಸಿರಿ ವಿಶ್ವಾಸದಿ ನಾವು ದೇವರ ವಾಕ್ಯದಿ ಜೀವಿಸ ಕಲಿಸಿರಿ ಸಂತ ಜೋಸೆಫರೇ ನಮ್ಮ ಪಾಲಕರೇ ನಮಗಾಗಿ ಪ್ರಾರ್ಥಿಸಿರಿ ನಮ್ಮ ಪುತ್ರನ ಪರಮ ಸನ್ನಿಧಿಯು ನಮ್ಮನು ಹರಸಿರಿ ನಿರಂತರ ಕಾಪಾಡಿರಿ ನಮೋ ನಮೋ ಸಂತರೇ